ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯದ ಮೂರೂ ಪಕ್ಷಗಳ ನಾಯಕರು ಕೊಟ್ಟಂತಹ ಹೇಳಿಕೆಗಳು, ಅವರು ತೆಗೆದುಕೊಂಡಂತಹ ನಿರ್ಧಾರಗಳ ಹಿಂದೆ ಇರುವಂತಹ ಇನ್ಸೈಡ್ ಕಂಪ್ಲೀಟ್ ಡೀಟೇಲ್ ಈ ಸೆಗ್ಮೆಂಟಲ್ಲಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾಗೋಡ. ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಬಣ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಮುಖ್ಯಮಂತ್ರಿ ಆಪ್ತ ರಾಜಣ್ಣ ಅವರ ತಲೆದಂಡವನ್ನು ಕಾಂಗ್ರೆಸ್ ಹೈಕಮಾಂಡ್ ಪಡ್ಕೊಂಡಿದೆ. ಮತ್ತೊಂದು ಕಡೆ BJPಯಲ್ಲಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲ ಅದೇ ರೀತಿಯಾಗಿ ಮುಂದುವರೆದಿದೆ. ಆದರೆ ಈ ನಡುವೆ ರಾಜ್ಯಕ್ಕೆ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ವಿಜೇಂದ್ರ ಅವರಿಗೆ ಆಹ್ವಾನ ಕೊಟ್ಟಿದ್ದು, ಬೆಂಗಳೂರಿಗೂ ವಿಜೇಂದ್ರ ಅವರಿಗೆ ಯಾವುದೇ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಅವರನ್ನು ವೇದಿಕೆಗೆ ಕರೆದಿದ್ದು ಎಲ್ಲವೂ ಕೂಡ ಕ್ಲಿಯರ್ ಆಯ್ತಾ ಅನ್ನುವಂಥ ಒಂದು ಸಂದೇಶವೂ ಕೂಡ ರವಾನೆ ಮಾಡಿದಂತೆ ಇದೆ. ಈ ನಡುವೆ ಪ್ರಾದೇಶಿಕ ಪಕ್ಷವಾದಂತಹ JDS ರಾಜ್ಯಾಧ್ಯಕ್ಷ ಸ್ಥಾನ ನಿಖಿಲ್ಗೆ ಕೊಡಬೇಕಾ, ಇಲ್ಲವೇ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ ತದಬಳಿಕ ಅವರಿಗೆ ಬಡ್ತಿ ಕೊಡಬೇಕಾ ಅನ್ನುವಂಥ ಒಂದು ಲೆಕ್ಕಾಚಾರ JDS ಪಕ್ಷದಲ್ಲಿ ಆಗ್ತಾಯಿದೆ. ಹಾಗಾದರೆ ಕಳೆದ 7 ದಿನಗಳಿಂದ ಈ ವಾರ ಕಂಪ್ಲೀಟ್ ಆಗಿ ಏನೆಲ್ಲ ಆಯಿತು, ಮೂರೂ ಪಕ್ಷದಲ್ಲೂ ಆದಂತಹ ಬೆಳವಣಿಗೆಗಳಿಗೆ ಪ್ರಮುಖ ಕಾರಣಗಳು ಏನು, ಹಲವು ಸುದ್ದಿಗಳು ಬಂದಿದ್ದರೂ ಕೂಡ ಅದರ ಇನ್ಸೈಡ್ ರಿಪೋರ್ಟ್ ಏನಿದೆ, ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತೀವಿ ಇವತ್ತಿನ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮದಲ್ಲಿ. ಆಪ್ತನನ್ನು ಕಾಪಾಡಿಕೊಳ್ಳಲಾಗದ CM ಸಿದ್ದರಾಮಯ್ಯ. ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಕೊಟ್ಟ ಎಚ್ಚರಿಕೆ ಏನು? ರಾಹುಲ್ ಗಾಂಧಿ ಮಾತಿಗೆ ಸಿದ್ದರಾಮಯ್ಯ ಎಸ್ ಅಂದಿದ್ದೇಕೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ 2 ವರ್ಷ ಕಂಪ್ಲೀಟ್ ಆಗಿದೆ. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಗಳ ಬಗ್ಗೆ ಆಗಿಂದಾಗೆ ಚರ್ಚೆ ಆಗ್ತಲಿದೆ. ಒಂದು ಕಡೆ DK ಶಿವಕುಮಾರ್ ಅವರ ಬಣ ಸಿದ್ದರಾಮಯ್ಯವರು 2.5 ವರ್ಷದ ಬಳಿಕ ತಮ್ಮ ಸ್ಥಾನವನ್ನು ಬಿಟ್ಕೊಡ್ತಾರೆ. ಆ ಸ್ಥಾನಕ್ಕೆ ನಮ್ಮ ನಾಯಕರಾದಂತಹ DK ಶಿವಕುಮಾರ್ ಅವರು ಬರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆಯನ್ನು ಪದೇ ಪದೇ ತೇಲಿ ಬೀಳುವಂಥ ಒಂದು ಕೆಲಸವನ್ನು ಮಾಡ್ತಿದೆ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಆಗ್ತಿರುವಂಥ ಒಂದು ಚರ್ಚೆ ಬೇರೆ. ಪದೇ ಪದೇ ಸಿದ್ದರಾಮಯ್ಯವರು ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ತೆರಳುತ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಲ್ಪಾವಧಿ CM ಅಲ್ಲ, 5 ವರ್ಷಗಳ ಕಾಲ ಅವರೇ ಮುಂದುವರಿತಾರೆ ಅನ್ನುವಂಥ ಒಂದು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವಕಾಶ ಸಿಕ್ಕಾಗೆಲ್ಲ ಈ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯವರ ಬಣ ಮಾಡ್ತಾ ಇದೆ. ಅದರಲ್ಲಿ ಮುಂಚೂಣಿಯಲ್ಲಿದ್ದು ಈಗ ತಲೆದಂಡ ಆಗಿರುವಂತಹ ಮಾಜಿ ಸಚಿವ KN ರಾಜಣ್ಣ ಅವರು. ರಾಜಣ್ಣ ಏನೇ ಮಾಡಿದ್ರು ಕೂಡ ಅದನ್ನು ಸಮರ್ಥನೆ ಮಾಡುವಂಥ ಒಂದು ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಿದ್ರು. ಅದು ಹಲವು ವಿಚಾರಗಳಲ್ಲಿ ಈ ಹಿಂದೆ ಸಾಬೀತಾಗಿತ್ತು. ಆದರೆ ಈ ವಾರ ಆದಂತಹ ಬೆಳವಣಿಗೆಯೇ ಬೇರೆ. ರಾಜಣ್ಣ ಕೊಟ್ಟಂತಹ ಆ ಒಂದು ಹೇಳಿಕೆ, ರಾಜಣ್ಣ ಅವರು ನಡ್ಕೊಂಡಂತಹ ಆ ಒಂದು ನಡೆ ಕಾಂಗ್ರೆಸ್ ಹೈಕಮಾಂಡ್ ಅಸಮಾಧಾನಕ್ಕೆ ಕಾರಣವಾಯಿತು. ಸ್ವತಃ ರಾಹುಲ್ ಗಾಂಧಿ ಅವರೇ ಬೇಸರಕ್ಕೂ ಕೂಡ ಕಾರಣ ಆಯಿತು. ಅದೇನಂತ ಹೇಳಿದ್ರೆ, ರಾಹುಲ್ ಗಾಂಧಿ ಇಡೀ ದೇಶಾದ್ಯಂತ ಅಭಿಯಾನ ಶುರು ಮಾಡಿದ್ದಾರೆ. BJP ಸರ್ಕಾರದ ವಿರುದ್ಧ, ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 25 ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. ಈ ಮತಗಳ್ಳತನ ಆದ ಪರಿಣಾಮವಾಗಿಯೇ ನಾವು ವಿಪಕ್ಷದಲ್ಲಿ ಕೂರೋ ಪರಿಸ್ಥಿತಿ ಬಂತು. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆದರು. ಅದರಲ್ಲೂ ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥದ್ದನ್ನು ಬೆಂಗಳೂರಿಗೆ ಬಂದಿಯೇ BJP ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ವಾಕ್ಸಮರವನ್ನು ಮಾಡಿ ತೆರಳಿದರು. ಆದರೆ ಆ ವೇದಿಕೆ ಬಂದಿದ್ದಂತಹ ರಾಹುಲ್ ಗಾಂಧಿ ಅವರಿಗೆ ಒಂದು ಆಶ್ಚರ್ಯ ಕಾದಿತ್ತು, ಒಂದು ಆಘಾತ ಕಾದಿತ್ತು. ವೇದಿಕೆ ಮೇಲೆಯೇ ರಾಹುಲ್ ಗಾಂಧಿ ಅವರ ಈ ಪ್ರತಿಭಟನೆ ಬಗ್ಗೆ ರಾಜಣ್ಣ ಅವರು ನಕಾರಾತ್ಮಕವಾಗಿ ಮಾತನಾಡಿದ್ರಂತೆ. ಇದನ್ನು ಅವತ್ತೇ ರಾಹುಲ್ ಗಾಂಧಿ ಸುರ್ಜೇವಾಲಾ ವೇಣುಗೋಪಾಲ್ ಅವರ ಗಮನಕ್ಕೆ ತಂದಿದ್ರು. ಆದರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ರಾಜಣ್ಣ ಅವರನ್ನು ಕರೆದು ಇವೆಲ್ಲವನ್ನು ಕೂಡ ನೀವು ಸರಿ ಮಾಡ್ಕೋಬೇಕು, ಇಲ್ಲ ಅಂತೇಳಿದ್ರೆ ನಿಮ್ಮನ್ನು ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟೋಗಿದ್ದಂತೆ. ಇಷ್ಟೆಲ್ಲ ಆದ ಬಳಿಕ ರಾಜಣ್ಣ ಮತ್ತೆ ಪುನರಾವರ್ತನೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರವೇ ಇಲ್ಲಿ ಅಧಿಕಾರದಲ್ಲಿತ್ತು. 2024ರಲ್ಲಿ ಮತಪಟ್ಟಿ ಪರಿಷ್ಕರಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಹಾಗಾದರೆ ನಾವೇನು ಮಾಡಿದ್ವಿ, ನಮ್ಮ ಮೇಲೆ ಅಧಿಕಾರ ಇರಲಿಲ್ವಾ, ನಮ್ಮ ಮೇಲೆ ಜವಾಬ್ದಾರಿ ಇರಲಿಲ್ವಾ, ಈ ಹೇಳಿಕೆಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಅರಗಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ಕಡೆ BJP ಮತ್ತು ಚುನಾವಣಾ ಆಯೋಗದ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಿದ್ವಿ. ಬೆಂಗಳೂರಲ್ಲಿ ಕೂತ್ಕೊಂಡು, ತುಮಕೂರಲ್ಲಿ ಕೂತ್ಕೊಂಡು, ಮಧುಗಿರಿಯಲ್ಲಿ ಕೂತ್ಕೊಂಡು ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ, ನಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಆದಂತಹ ರಾಹುಲ್ ಗಾಂಧಿ ಅವರ ನಡೆಯನ್ನು ಟೀಕೆ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ತಲುಪಿಸೋದ್ರಲ್ಲಿ ಒಂದು ಬಣ ಬೆಂಗಳೂರಿಂದ ಸಕ್ಸಸ್ ಆಗಿತ್ತು.
ಅದಾದ ಬಳಿಕವೇ ರಾಜಣ್ಣ ಅವರನ್ನು ತಲೆದಂಡ ಆಗಲೇಬೇಕು ಅನ್ನುವಂಥ ಒಂದು ಚರ್ಚೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಾಗಿದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿದಂತಹ ವೇಣುಗೋಪಾಲ್, ರಾಹುಲ್ ಗಾಂಧಿ ಅವರ ಅಣತಿಯಂತೆ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರು ಕರೆ ಮಾಡ್ತಾರೆ, ಕೂಡಲೇ ನೀವು ಸಚಿವ ಸಂಪುಟದಿಂದ ರಾಜಣ್ಣ ಅವರನ್ನು ಕಿಕ್ಔಟ್ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯ ಆ ಕ್ಷಣದಲ್ಲಿ ಏನೂ ಮಾಡದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಆ ಕ್ಷಣದಲ್ಲಿ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂಥ ಒಂದು ಸೂಚನೆಯನ್ನು ಕೊಟ್ಟಿದೆ, ಮತ್ತೊಂದು ಕಡೆ ತನ್ನ ಆಪ್ತ, ಈ ಎರಡರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದರು. ಆಗ ವಿಧಾನಸಭಾ ಕಲಾಪನೂ ಕೂಡ ನಡೀತಿತ್ತು. ವಿಧಾನಸಭೆಗೆ ಬಂದಂತಹ ಸಿದ್ದರಾಮಯ್ಯ ನೇರವಾಗಿ ತಮ್ಮ ಕೊಠಡಿಗೆ ಹೋದರು. ಅಲ್ಲಿಗೆ ಪರಮೇಶ್ವರ್ ಅವರನ್ನು ಕರೆಸ್ಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಸುದೀರ್ಘವಾಗಿ ಚರ್ಚೆ ಮಾಡಿದರು. ರಾಜಣ್ಣ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಂಥ ಒಂದು ನಿರ್ಧಾರಕ್ಕೆ ಬಂದಿದೆ, ನೀನು ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡುವಂತ. ತದಬಳಿಕ ಸಿದ್ದರಾಮಯ್ಯ ಅವ್ರ ಕಡೆಯಿಂದಲೇ ವೇಣುಗೋಪಾಲ್ ಅವರಿಗೆ ಕರೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಮಾತಾಡ್ತಾರೆ ಅಂತ ಹೇಳ್ತಾರೆ. ಪರಮೇಶ್ವರ್ ನೀವೇ ಮಾತಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಲಹೆಯನ್ನು ಕೊಡ್ತಾರೆ. ಆದರೆ ಸಿದ್ದರಾಮಯ್ಯ ಮಾಡಿಕೊಂಡಂತಹ ಮನವಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಳ್ಳೋದಿಲ್ಲ. ಅಂದರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಕರೆಯನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ. ವೇಣುಗೋಪಾಲ್ ಅವ್ರಿಗೆ ಹೇಳ್ತಾರೆ, ನೀವೇ ಮಾತನಾಡಿ ಅದನ್ನು ಮುಗಿಸ್ಬೇಕು, ಫಸ್ಟು ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಲೇಬೇಕು ಅನ್ನುವಂತಹ ಖಡಕ್ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಮುಖಾಂತರ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರಿಗೆ ರವಾನೆ ಮಾಡ್ತಾರೆ. ಆಗಲೂ ಕೂಡ ಸಿದ್ದರಾಮಯ್ಯ ರಾಜಣ್ಣ ಅವರನ್ನು ಬಿಟ್ಕೊಡ್ಲಿಲ್ಲ. ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನೊಂದು ಸೂಚನೆ ಕೊಡುತ್ತೆ, ನಿಮಗೆ ಇನ್ನೆರಡು ಗಂಟೆ ಮಾತ್ರ ಡೆಡ್ಲೈನ್, 2 ಗಂಟೆಯ ಒಳಗಾಗಿ ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಕಾಂಗ್ರೆಸ್ ಹೈಕಮಾಂಡ್ಗೆ ಆ ನಿರ್ಧಾರ ತಿಳಿಸ್ಬೇಕು, ಯಾವುದೇ ಕಾರಣಕ್ಕೂ ನೀವು ರಾಜಣ್ಣ ಅವರನ್ನು ಸಂಪುಟದಲ್ಲಿ ಇರಿಸ್ಕೊಳ್ಳುವಂತಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುತ್ತೆ. ಆಗ ಸಿದ್ದರಾಮಯ್ಯ ರಾಜಣ್ಣ ಅವರನ್ನು ಕರೆದು ಆದಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ತದ ಬಳಿಕ ಅವರನ್ನು ಸಂಪುಟದಿಂದ ವಜಾ ಮಾಡುವಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ. ಅಂದರೆ ಇದಕ್ಕೂ ಮೊದಲು ಒಂದು ಇನ್ಸಿಡೆಂಟ್ ನಡೆಯುತ್ತೆ. ವೇಣುಗೋಪಾಲ್ ಅವರಿಗೆ ಮತ್ತೆ ಕರೆ ಮಾಡಿದಾಗ ವೇಣುಗೋಪಾಲ್ ಒಂದೇ ಮಾತಾಡ್ತಾರೆ, ನಿಮಗೆ ರಾಜಣ್ಣ ಬೇಕಾ ಇಲ್ಲವೇ ನಿಮ್ಮ ಸ್ಥಾನ ಉಳಿಬೇಕಾ, ಮುಖ್ಯಮಂತ್ರಿಯಾಗಿ ನೀವು ಮುಂದುವರಿಬೇಕು ಅನ್ನೋದಾದರೆ ಕೂಡಲೇ ರಾಜಣ್ಣ ಅವರನ್ನು ಸ್ಥಾನದಿಂದ ವಜಾ ಮಾಡಿ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶ, ಸ್ಪಷ್ಟ ಸೂಚನೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಗೆ ಮಾತಿಗೆ ತಕ್ಕಂತೆ ನೀವು ನಡ್ಕೊಂಡಿದ್ದಾದರೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀರಾ, ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮುಖ್ಯಮಂತ್ರಿ ಗಾದಿಗೂ ಕೂಡ ಸಂಕಷ್ಟ ಬಂದೇ ಬರುತ್ತೆ ಅನ್ನುವಂಥದ್ದನ್ನು ವೇಣುಗೋಪಾಲ್ ಅವರು ಹೇಳ್ತಾರೆ. ತದಬಳಿಕವೇ ಸಿದ್ದರಾಮಯ್ಯ ಖಡಕ್ಕಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ರಾಜಣ್ಣ ಅವರನ್ನು ತಮ್ಮ ಸಂಪುಟದಿಂದ ಕಿಕ್ಔಟ್ ಮಾಡ್ತಾರೆ. ಆದರೆ ಈ ಬೆಳವಣಿಗೆಯನ್ನು AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ಆ ಕಡೆ ರಾಹುಲ್ ಗಾಂಧಿ ಅವರು ತರಲಿಲ್ಲ, ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ ತರಲಿಲ್ಲ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ನಿಗಮ ಮಂಡಳಿ ಮತ್ತು ಪರಿಷತ್ ಸದಸ್ಯರ ಪಟ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿ ಹಾಕಿದ ಬಳಿಕವೂ ಕೂಡ ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿ ಅವ್ರಿಗೆ ಹೇಳಿ ಅದನ್ನು ತಡೆ ಹಿಡಿದಿದ್ರು. ಹೀಗಾಗಿ ಒಂದು ವೇಳೆ ರಾಜಣ್ಣ ಅವರ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ಹೇಳಿ ಅದು ಆಗದೇ ಇದ್ದರೆ ಆಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅದು ದೊಡ್ಡ ಮಟ್ಟದ ಒಂದು ಅಪಮಾನ ಆಗುತ್ತೆ. ಅದು ಹೊರಗಡೆಗೆ ಮಾಹಿತಿ ಬಂದಿದ್ದೆ ಆದರೆ ಆಗ ಇಡೀ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಆಗುತ್ತೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ತಿಳಿಸದೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಇಬ್ಬರೇ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಾತಾಡಿರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ನೇರವಾಗಿ ಹೇಳಿದ್ದೇನಂತ ಹೇಳಿದ್ರೆ ಅವರನ್ನು ಶಾಕ್ಔಟ್ ಮಾಡಿ. ಪರಮೇಶ್ವರ್ ಕೊಟ್ಟ ಪಟ್ಟಿ ಮರೆತ DK ಶಿವಕುಮಾರ್. DK ಶಿವಕುಮಾರ್ ಕರೆಗೆ ಗರಂ ಆದ ಡಾಕ್ಟರ್ ಜಿ ಪರಮೇಶ್ವರ್. ಇನ್ನು ನಿಗಮ ಮಂಡಳಿ ಪಟ್ಟಿಯನ್ನು ಅಂತಿಮ ಮಾಡೋದಕ್ಕೆ KPCC ಅಧ್ಯಕ್ಷ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಕಳೆದ ವಾರ ದೆಹಲಿಗೆ ಹೋಗಿದ್ದರು. ನಾವು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ವಿಚಾರ. ಆದರೆ ದೆಹಲಿಗೆ ಹೋಗೋದಕ್ಕೂ ಮೊದಲು ಸುರ್ಜೇವಾಲಾ ಅವರು ಕರೆ ಮಾಡ್ತಾರೆ DK ಶಿವಕುಮಾರ್ ಅವ್ರಿಗೆ, ಪರಮೇಶ್ವರ್ ಅವರ ಜೊತೆ ಒಂದು ಪಟ್ಟಿ ಇರುತ್ತೆ, ಆ ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಬನ್ನಿ ಅಂತ. ಸುರ್ಜೇವಾಲಾ ಅವರ ಸೂಚನೆಯಂತೆ DK ಶಿವಕುಮಾರ್ ಅವರು ಪರಮೇಶ್ವರ್ ಅವರ ಬಳಿ ಆ ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಆದರೆ ಆತುರದಲ್ಲಿ ಅದ್ಯಾರು ಕೊಟ್ಟರೋ DK ಶಿವಕುಮಾರ್ ಗೊತ್ತಿಲ್ಲ, ಸುತ್ತಲೂ ಕೂಡ PAಗಳಿದ್ದಾರೆ, ಯಾವ PA ಗೊತ್ತಿರೋ ಗೊತ್ತಿಲ್ಲ. ಆದರೆ ಕೊನೆಗೆ ಆ ಪಟ್ಟಿನೇ ಸಿಗಲಿಲ್ವಂತೆ. ಹೀಗಾಗಿ ದೆಹಲಿಗೆ ಹೋಗುವಂತಹ ಆತುರದಲ್ಲಿದ್ದಂತಹ DK ಶಿವಕುಮಾರ್ ಅವರು ಮತ್ತೆ ಪರಮೇಶ್ವರ್ ಅವರಿಗೆ ಕರೆ ಮಾಡಿದ್ದಾರೆ, ಗುರು ನೀನು ಕೊಟ್ಟಂತಹ ಪಟ್ಟಿ ನನಗೆ ಸಿಗ್ತಾ ಇಲ್ಲ, ಕೂಡಲೇ ಆ ಪಟ್ಟಿಯನ್ನು ನನ್ನ ಮೊಬೈಲ್ಗೆ ವಾಟ್ಸಪ್ ಮೆಸೇಜ್ ಮಾಡು, ಆ ಪಟ್ಟಿ ಬೇಕೇ ಬೇಕು, ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರಂತೆ. DK ಶಿವಕುಮಾರ್ ಅವರು ಹೇಳಿದಂತಹ ಆ ಮಾತನ್ನು ಕೇಳಿಸ್ಕೊಂಡಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಭಾಳಷ್ಟು ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೀನು ಎಲ್ಲದಕ್ಕೂ ಆತರ ಪಡ್ತೀಯಾ, ಸುತ್ತಲೂ 20 ಜನರನ್ನು ಇಟ್ಕೊಂಡಿರ್ತೀಯಾ, ಯಾರು ಕೈ ಕೊಟ್ಟು ಮರೆತೋದು, ಈಗ ಅದು ನನ್ನ ಬಳಿ ಎಲ್ಲಿದೆಯೋ ಗೊತ್ತಿಲ್ಲ, ಈಗ ನಾನು ಹೇಗೆ ಅದನ್ನು ಹುಡ್ಕೋದು ಅನ್ನುವಂತಹ ರೀತಿಯಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತೆ. ಎಲ್ಲ ಮಾಡ್ತೀನಿ ಅಂತೀಯಾ, ಆದರೆ ಏನಾದರೂ ಹೇಳಿದ್ರೆ ಅದನ್ನು ಸರಿಯಾಗಿ ಮಾಡೋದಿಲ್ಲ ಅನ್ನುವಂಥದ್ದನ್ನು KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರಿಗೆ ಪರಮೇಶ್ವರ್ ಅವರು ನೇರವಾಗಿ ಹೇಳಿದ್ರಂತೆ.
ಇದು ಕೇವಲ ನಿಗಮ-ಮಂಡಳಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪರಮೇಶ್ವರ್ ಅವರು ಈ ಹಿಂದೆ KPCC ಅಧ್ಯಕ್ಷರಾಗಿದ್ದಂಥವರು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಪ್ರಭಾವವನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಸುರ್ಜೇವಾಲಾ ಪರಮೇಶ್ವರ್ ಅವರ ಬಳಿನೂ ಕೂಡ ಒಂದು ಪಟ್ಟಿಯನ್ನು ಇಸ್ಕೊಂಡು ಬನ್ನಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಆದರೆ DK ಶಿವಕುಮಾರ್ ಅವರು ಆ ಕಲೆಕ್ಟ್ ಮಾಡ್ಕೊಂಡಂತಹ ಪಟ್ಟಿಯನ್ನು ಎಲ್ಲೋ ಮಿಸ್ ಮಾಡ್ಕೊಂಡಿದ್ರು. ವಿಮಾನಕ್ಕೆ ಇನ್ನೇನು ಹತ್ತಬೇಕು, ಆ ಸಂದರ್ಭದಲ್ಲಿ ಜ್ಞಾಪಕ ಬಂತು. ಆಗ ಕರೆ ಮಾಡಿದಾಗ ಪರಮೇಶ್ವರ್ ಅವರು ಇದನ್ನು ನೇರವಾಗಿ DK ಶಿವಕುಮಾರ್ ಅವರಿಗೆ ಹೇಳಿರುವಂಥದ್ದು. ಕಾಂಗ್ರೆಸ್ಸಲ್ಲಿ ಈ ರೀತಿಯಾದಂಥ ಒಂದು ವಾತಾವರಣ ಇದ್ದರೆ ಇನ್ನು ರಾಜ್ಯ BJPಯಲ್ಲಿ ಇವತ್ತಿಗೂ ಕೂಡ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ರಾಜ್ಯ BJPಯಲ್ಲಿ ಅಧ್ಯಕ್ಷರ ನೇಮಕ ವಿಚಾರ ಪ್ರತಿದಿನವೂ ಕೂಡ ಚರ್ಚೆ ಆಗ್ತಾ ಇದೆ. ಕಳೆದ 6 ತಿಂಗಳಿಂದಲೂ ಕೂಡ ಒಂದು ಕಡೆ ಅಡಕ್ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ನಾನೇ ಅಧ್ಯಕ್ಷ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅದನ್ನು ರೆಬಲ್ಸ್ ಸೇರಿದಂತೆ ಹಾಗೂ ತಟಸ್ಥರು ಹಲವರು ನಾವು ಒಪ್ಪೋದಿಲ್ಲ, ಹೊಸಬರನ್ನು ನೇಮಕ ಮಾಡಿ ಅನ್ನುವ ರೀತಿ ಲಾಬಿಯನ್ನು BJP ಹೈಕಮಾಂಡ್ ಮಟ್ಟದಲ್ಲಿ ಪ್ರತಿ ವಾರವೂ ಕೂಡ ಮಾಡ್ತಿದ್ದಾರೆ. ಒಬ್ಬೊಬ್ಬ ನಾಯಕ ಒಂದೊಂದು ವಾರ ಹೋಗಿ BJP ಹೈಕಮಾಂಡ್ ಮುಂದೆ ನನಗೊಂದು ಅವಕಾಶ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ನಡುವೆ ರಾಜ್ಯಕ್ಕೆ ಬಂದಿದ್ದಂತಹ ನರೇಂದ್ರ ಮೋದಿ ಅವರು ವಿಜೇಂದ್ರ ಅವರಿಗೆ ಯಾವ ರೀತಿಯಾಗಿ ಮನ್ನಣೆ ಕೊಟ್ಟರು, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ರಾ, ಇಲ್ಲವೇ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ದೆಹಲಿಗೆ ವಾಪಸ್ ಹೋದ್ರಾ? ಇದರ ಕಂಪ್ಲೀಟ್ ಇನ್ಸೈಡ್ ಡೀಟೇಲ್ಸನ್ನು ಈ ಸೆಗ್ಮೆಂಟಲ್ಲಿ ಕೊಡ್ತಾ ಇದ್ದೀವಿ. ವಿಜೇಂದ್ರಗೆ ಗ್ರೀನ್ ಸಿಗ್ನಲ್ ಕೊಟ್ರ ಮೋದಿ. ಆರ್ ಅಶೋಕ್ ಹೆಸರು ಸೇರಿಸಿ ಮುಜುಗರ ತಪ್ಪಿಸಿದ ಜೋಶಿ. ನರೇಂದ್ರ ಮೋದಿ ಭಾನುವಾರ ಬೆಳಗ್ಗೆ ಬೆಂಗಳೂರಿಗೆ ಬರಬೇಕು. ಶನಿವಾರ ಅವರ ಕಚೇರಿಯಿಂದ ಬಿಡುಗಡೆ ಮಾಡಿದ್ದಂತಹ ಪಟ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಿಂದ ಬಂದಂತಹ ವಿಶೇಷ ಅತಿಥಿಗಳ ಪಟ್ಟಿಯಲ್ಲಿ ವಿಜೇಂದ್ರ ಅವರ ಹೆಸರು ಮಾತ್ರ ಇತ್ತು. ಆಗ ರಾಜ್ಯದಲ್ಲಿ ಚರ್ಚೆ ಆಗಿದ್ದೇನಂತ ಹೇಳಿದ್ರೆ ವಿಪಕ್ಷ ನಾಯಕ ಆದಂತಹ ಆರ್ ಅಶೋಕ್ಗಿಂತಲೂ ಕೂಡ ವಿಜೇಂದ್ರ ಅವರಿಗೆ ಹೆಚ್ಚು ಮನ್ನಣೆ ಕೊಟ್ರ. ಮುಖ್ಯಮಂತ್ರಿ ಇದ್ದಂತಹ ಕಾರ್ಯಕ್ರಮಗಳಲ್ಲಿ ಸಹಜವಾಗಿ ವಿರೋಧ ಪಕ್ಷದ ನಾಯಕರಿಗೆ ಆಹ್ವಾನವನ್ನು ಕೊಡಬೇಕಾಗುತ್ತೆ. ಬೆಂಗಳೂರಿನ ಪದ್ಮನಾಭನಗರದ ಕ್ಷೇತ್ರದ ಶಾಸಕರು ಕೂಡ. ಆದರೂ ಆರ್ ಅಶೋಕ್ ಅವರ ಹೆಸರಿಲ್ಲ. ಯಾಕೆ ವಿಜೇಂದ್ರ ಅವರಿಗೆ ಹೆಚ್ಚು ಮನ್ನಣೆ ಕೊಡ್ತಾ, ಇಲ್ಲವೇ ಆರ್ ಅಶೋಕ್ ಅವರನ್ನು ಬೇಕು ಅಂತ ಕೈಬಿಟ್ರ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿತ್ತು. ಸಹಜವಾಗಿ ಇಂಥ ಒಂದು ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಏನಂತ ಹೇಳಿದ್ರೆ ನಾನು ಹಿಂದೆನೇ ಹೇಳಿದಂತೆ ವಿಜೇಂದ್ರಗೂ ಮತ್ತು ಬೆಂಗಳೂರಿಗೆ ಅಂಥ ದೊಡ್ಡ ಸಂಬಂಧ ಇಲ್ಲ ರಾಜಕೀಯವಾಗಿ. ಯಾಕಂತ ಹೇಳಿದ್ರೆ ಅವರು ಕರ್ನಾಟಕ BJPಯ ರಾಜ್ಯಾಧ್ಯಕ್ಷರಾಗಿರ್ಬೋದು, ಆದರೆ ಬೆಂಗಳೂರಿನ ಯಾವ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಅವರ ರಾಜಕೀಯ ನಂಟಿಲ್ಲ. ಹೀಗಿದ್ದಾಗ ಏಕಾಏಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ವಿಜೇಂದ್ರ ಅವರಿಗೆ ಆಹ್ವಾನ ಕೊಟ್ಟಿದ್ದು ಯಾಕೆ? ಈ ಪ್ರಶ್ನೆಗಳು ಭಾಳಷ್ಟು ಚರ್ಚೆಯನ್ನು ಹುಟ್ಟಾಕಿದ್ವು. ಒಂದು ಕಡೆ BJPಯಲ್ಲೂ ಚರ್ಚೆ ಆಯಿತು, ಅದೇ ರೀತಿ ಕಾಂಗ್ರೆಸ್ಸಲ್ಲೂ ಕೂಡ ಚರ್ಚೆ ಆಯಿತು. ಆದರೆ BJP ನಾಯಕರುಗಳು ಹೇಳಿದಂತೆ ರಾಜ್ಯ BJPಯಲ್ಲಿ ಹಲವು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಒಂದೇ ಏಟಿನಲ್ಲಿ ಪರಿಹಾರ ಕೊಡೋದಕ್ಕೆ ನರೇಂದ್ರ ಮೋದಿ ಅವರು ಈಗ ಈ ಸ್ಟ್ರಾಟಜಿಯನ್ನು ಮಾಡಿರ್ಬೋದು. ವಿಜೇಂದ್ರ ಅವ್ರಿಗೆ ಅವಕಾಶ ಕೊಡೋದರ ಮುಖೇನ BJP ಹೈಕಮಾಂಡ್ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಿಗೆ ಏನೆಲ್ಲ ಗೌರವವನ್ನು ಕೊಡಬೇಕು ಆ ಗೌರವವನ್ನು ಕೊಡ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿ ಅವರನ್ನು ಮುಂದುವರಿಸ್ತಾ ಇದ್ವಿ, ಅವರನ್ನು BJP ಹೈಕಮಾಂಡ್ ಮರ್ತಿಲ್ಲ. BJP ಹೈಕಮಾಂಡ್ ಮುಂದೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಈ ಮುಖೇನ ರವಾನೆ ಮಾಡಿದ್ರು ಅನ್ನುವಂಥದ್ದು. ಆದರೆ ಇದನ್ನು ಅರ್ಥಕೊಂಡಂತಹ ಆರ್ ಅಶೋಕ್ ಏನೋ ಒಂದು ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಗಿಟ್ಟಿಸ್ಕೊಂಡು ಬಿಟ್ಟಿದ್ರು. ಇದರಲ್ಲಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ಪಾತ್ರ ಜಾಸ್ತಿ ಇದೆ ಅನ್ನುವಂಥ ಒಂದು ಚರ್ಚೆ, ಒಂದು ಇನ್ಸೈಡ್ ಚರ್ಚೆ ಈಗ BJPಯಲ್ಲಿ ಆಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ಯಾವಾಗ ರಾಜ್ಯ ಮಾಧ್ಯಮಗಳಲ್ಲಿ ವಿಜೇಂದ್ರ ಅವರ ಬಗ್ಗೆ ಹೆಚ್ಚು ಚರ್ಚೆ ಆಯಿತೋ ಆ ಸಂದರ್ಭದಲ್ಲಿ ಇದೇನೋ ಬೇರೆ ರೀತಿಯಲ್ಲಿ ಆಗ್ತಿದೆ, ಹೀಗಾಗಿ ಅಶೋಕ್ ಅವ್ರಿಗೂ ಕೂಡ ಅವಕಾಶಗಳು ಸಿಗಬೇಕು ಅಂತ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಗೆ ಕರೆ ಮಾಡಿ ಬೆಳಗ್ಗೆ ಪ್ರಧಾನಮಂತ್ರಿಯವರ ಕಾರ್ಯಕ್ರಮದಲ್ಲಿ ಆರ್ ಅಶೋಕ್ ಅವರ ಹೆಸರು ಕೂಡ ಸೇರ್ಪಡೆ ಆಗಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟರಂತೆ. ಅದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಒಂದು ಕಡೆ HLಗೆ ಹೋಗಿ ಅಲ್ಲಿ ನರೇಂದ್ರ ಮೋದಿ ಅವರನ್ನು ಇವರೇ ಸ್ವಾಗತ ಮಾಡಿಕೊಂಡ್ರು. ತದಬಳಿಕ ನಡೆದಂತಹ ಅಂತಿಮ ಕಾರ್ಯಕ್ರಮದಲ್ಲೂ ಕೂಡ ಅಶೋಕ್ ಅವರು ಕೂಡ ವೇದಿಕೆಯ ಮೇಲಿದ್ದರು. ಹೀಗಾಗಿ ಕೇವಲ ವಿಜೇಂದ್ರ ಅವರನ್ನು ಅಷ್ಟೇ ಆ ವೇದಿಕೆ ಮೇಲೆ ಕೂರಿಸಿದ್ರೆ ರಾಜ್ಯ BJPಯಲ್ಲಿ ಈಗಿರುವಂತಹ ಸಮಸ್ಯೆಗಳು ಏನು ವಿಜೇಂದ್ರ ಬಣ, ತಟಸ್ಥರ ಬಣ, ರೆಬಲ್ಸ್ ಬಣ ಅಂತೇನಿದ್ವು, ಇದು ಈ ಸಮಸ್ಯೆ ಇನ್ನಷ್ಟು ದುಪ್ಪಟ್ಟಾಗ್ತಿತ್ತು, ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಿತ್ತು. ಆದರೆ ಇದನ್ನು ಅರ್ಥಕೊಂಡಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇದು ಸಮಸ್ಯೆ ಆಗೋದಕ್ಕೂ ಮೊದಲೇ ಮದ್ದನ್ನು ಕಂಡುಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿ ನೇರವಾಗಿ ನರೇಂದ್ರ ಮೋದಿ ಅವರ
ಕಚೇರಿಗೆ ಕರೆ ಮಾಡಿ ಆರ್ ಅಶೋಕ್ ಅವರ ಹೆಸರನ್ನು ಕೊನೆ ಕ್ಷಣದಲ್ಲಿ ಸೇರ್ಪಡೆ ಮಾಡಿದರಂತೆ. ಹೀಗಾಗಿ ಮಾರನೇ ದಿನ ಬೆಳಗಿನ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಡೆಯೂ ಕೂಡ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದರು. ಒಂದೇ ಏಟಲ್ಲಿ 2 ಅಕ್ಕಿಯನ್ನು ಹೊಡೆಯುವಂಥ ಒಂದು ಕೆಲಸ ಅವತ್ತು ಪ್ರಹ್ಲಾದ್ ಜೋಶಿ ಅವರು ತಮ್ಮ ಚಾಕಚಕ್ಯತೆಯಿಂದ ಮಾಡಿದರು. ಪ್ರಧಾನಮಂತ್ರಿ ಅವರ ಕಾರ್ಯಕ್ರಮದಲ್ಲಿ ವಿಜೇಂದ್ರ ಅವರ ಇದ್ದಿದ್ದು ರಾಜ್ಯ ಕಾರ್ಯಕರ್ತರಿಗಷ್ಟೇ ಅಲ್ಲ, ರಾಜ್ಯದಲ್ಲಿದ್ದಂತಹ ಹಲವು ಬಣಗಳಿಗೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ರವಾನೆ ಮಾಡಿದೆ. ಅಂದರೆ ಸದ್ಯಕ್ಕಂತೂ ರಾಜ್ಯ BJP ಆಯ್ಕೆ ವಿಚಾರದಲ್ಲಿ BJP ಹೈಕಮಾಂಡ್ ಸದ್ಯಕ್ಕೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಹಂತದಲ್ಲಿಲ್ಲ. ಯಾಕಂತೇಳಿದ್ರೆ ರಾಜ್ಯ BJP ನಾಯಕರಲ್ಲಿ ಹಲವು ಸಮಸ್ಯೆಗಳಿದ್ದಾವೆ, ಹಲವು ಬಣಗಳಿದ್ದಾವೆ. ಆ ಬಣಗಳ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ ಬಳಿಕವೇ ರಾಜ್ಯಾಧ್ಯಕ್ಷರನ್ನು ಅಂತಿಮ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ BJP ಹೈಕಮಾಂಡ್ ಬಳಿ ಆಗ್ತಿದೆ. ಅದರಲ್ಲೂ BJP ಅಡಕ್ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಈಗಾಗಲೇ ರಾಜ್ಯಾದ್ಯಂತ ಸುತ್ತಿ ಪಕ್ಷ ಸಂಘಟನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಒಂದು ಕಡೆ ತಟಸ್ಥರ ಬಣ, ಮತ್ತೊಂದು ಕಡೆ ರೆಬಲ್ಸ್ ಬಣ ಪದೇ ಪದೇ ದೆಹಲಿಗೆ ಹೋಗಿ ವಿಜೇಂದ್ರ ಅವರನ್ನು ಬದಲಾಯಿಸಿ ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿದೆ. ಆದರೆ ವಿಜೇಂದ್ರ ಅವರನ್ನು ಬದಲಾಯಿಸಿದ್ದೆ ಆದರೆ ರಾಜ್ಯ BJPಗೆ ಬಹುದೊಡ್ಡದಾದಂಥ ಒಂದು ನಷ್ಟವೂ ಕೂಡ ಆಗುತ್ತೆ ಅನ್ನುವಂಥ ಒಂದು ಸಂದೇಶ ರಾಜ್ಯದಿಂದ BJP ಹೈಕಮಾಂಡ್ಗೆ ಹೋಗಿದೆ. ಹೀಗಾಗಿ ಮೊನ್ನೆ ಬೆಂಗಳೂರಿಗೆ ಬಂದಾಗ ವಿಜೇಂದ್ರ ಅವರಿಗೆ ಯಾವ ರೀತಿಯಾಗಿ ಮನ್ನಣೆ ಕೊಡಬೇಕಾಗಿತ್ತೋ ಆ ಮನ್ನಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡೋದರ ಮುಖೇನ ಇಡೀ ರಾಜ್ಯದ BJP ಕಾರ್ಯಕರ್ತರಿಗೆ ಒಂದು ಸಂದೇಶ ರವಾನೆ ಮಾಡೋಗಿದ್ದಾರೆ. ರಾಜ್ಯ BJP ಅಧ್ಯಕ್ಷರಾಗಿ ಸದ್ಯಕ್ಕೆ ವಿಜೇಂದ್ರ ಅವರು ಮುಂದುವರಿತಾ ಇದ್ದಾರೆ, ಇದರಲ್ಲಿ ನಿಮ್ಗೆ ಯಾವುದೇ ಡೌಟ್ ಬೇಡ ಅನ್ನುವಂತಹ ರೀತಿಯಲ್ಲಿ ಒಂದು ಮಾಹಿತಿಯನ್ನು ರವಾನೆ ಮಾಡಿ ಹೋಗಿದ್ದಾರೆ. BJP ಶಾಸಕರಿಗೆ ಕಿರಿಕಿರಿಯಾದ ಡಾಕ್ಟರ್ ಅಶ್ವಥ್ ನಾರಾಯಣ್. ಇನ್ನು ರಾಜ್ಯ BJPಗೆ ಅದು ವಿಧಾನಸೌಧ ಹೊರಗಡೆ ಆಗಿರ್ಬೋದು, ವಿಧಾನಸಭೆ ಒಳಗಡೆ ಆಗಿರ್ಬೋದು, ದೊಡ್ಡ ತಲೆನೋವು ಆಗ್ತಿರುವಂಥದ್ದು ಬೇರೆ ಯಾರೂ ಅಲ್ಲ, ಮಲ್ಲೇಶ್ವರಂನ ಶಾಸಕರಾದಂತಹ ಅಶ್ವಥ್ ನಾರಾಯಣ. ಅಶ್ವಥ್ ನಾರಾಯಣ ಅವರು ಕ್ಲೀನ್ ಮನುಷ್ಯ, ಅದರಲ್ಲಿ 2 ಮಾತಿಲ್ಲ. ಯಾಕಂತ ಹೇಳಿದ್ರೆ ಆತ ಬೆಳೆದು ಬಂದಂಥ ದಾರಿ ಅದು ಭಾಳಷ್ಟು ಸ್ಪಷ್ಟವಾಗಿದೆ. ಆದರೆ ಅಶ್ವಥ್ ನಾರಾಯಣ ಅವರು ಮಾತಾಡುವಂಥ ಒಂದು ರೀತಿ ಏನಿದೆ ಅದು ಯಾರು ಕೂಡ ಅರಗಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದರಲ್ಲೂ ವಿಪಕ್ಷಗಳ ವಿರುದ್ಧ ಅವರು ಮುಗಿಬೀಳುವಂಥ ಒಂದು ರೀತಿ. ಜಾರ್ಜ್ ಅನ್ನ ಇಟ್ಕೊಂಡು DK ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿದ್ದು ಕೂಡ ಕಾಂಗ್ರೆಸ್ JDS ಶಾಸಕರು ಅಷ್ಟೇ ಅಲ್ಲ, ಸ್ವತಃ BJP ಅವರು ಇದನ್ನೇ ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ಅದರಲ್ಲೂ ಅಶ್ವಥ್ ನಾರಾಯಣ ಅವರ ಪರವಾಗಿ BJP ಅವರು ಬಹುತೇಕರು ನಿಂತ್ಕೊಳ್ಳೇ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಅಶ್ವಥ್ ನಾರಾಯಣ ಅವರು ಈ ಆಡಳಿತ ಮಾಡ್ತಿರುವಂತಹ ಪಕ್ಷಕ್ಕೆ ಯಾವ ರೀತಿಯಾಗಿ ತಟ್ಟಿ ಹೇಳಬೇಕು, ಯಾವ ರೀತಿಯಾಗಿ ಕಿವಿ ಹಿಂಡಬೇಕು ಅದನ್ನು ಮಾಡೋದಿಲ್ಲ. ಏಕ್ದಮ್ ಅವರ ಮುಗಿ ಬೀಳ್ತಾರೆ, ಅದು ಹಲವು ಸಮಸ್ಯೆಗಳನ್ನು ತಂದೊಡ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸ್ವತಃ ಅಶ್ವಥ್ ನಾರಾಯಣ ಅವರ ನಡೆಯನ್ನು ಆರ್ ಅಶೋಕ್ ಸೇರಿದಂತೆ BJP ಯಾವ ಹಿರಿಯ ಶಾಸಕರು ಕೂಡ ಒಪ್ಪೋದಕ್ಕೆ ರೆಡಿ ಇಲ್ಲ. ಈ ಬಾರಿ ನಡೀತಾ ಇರುವಂತಹ ವಿಧಾನಸಭಾ ಅಧಿವೇಶನ ಅಷ್ಟೇ ಅಲ್ಲ, ಹಿಂದೆ ಹಲವು ಬಾರಿ ನಡೆದಂತಹ ಅಧಿವೇಶನದಲ್ಲೂ ಕೂಡ ಇದೇ ಸಮಸ್ಯೆ ಆಗಿತ್ತು. ಆದರೆ ಅಶ್ವಥ್ ನಾರಾಯಣ ಅವರು ತಿದ್ದುಕೊಳ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನದ ಮಾತುಗಳು ವಿರೋಧ ಪಕ್ಷದ ಪಡಸಾಲೆಯಲ್ಲಿ ಕಾಮನ್ ಆಗಿ ಹರಿದಾಡ್ತಾ ಇದ್ದಾವೆ, ಕಾಮನ್ ಆಗಿ ಚರ್ಚೆ ಆಗ್ತಿದ್ದಾವೆ. BJPಯಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳಿದ್ದರೆ ಇನ್ನು ಪ್ರಾದೇಶಿಕ ಪಕ್ಷವಾದಂತಹ JDS ಅಲ್ಲಿ ಈ ವಾರ ಏನೆಲ್ಲ ಚರ್ಚೆ ಆಯಿತು. 2028ರ ವಿಧಾನಸಭಾ ಚುನಾವಣೆಗೆ JDS ಪಕ್ಷ ಈಗಲಿಂದಲೇ ಸಂಘಟನೆ ಶುರು ಮಾಡಿದೆ. ಅದರಲ್ಲೂ ಕಳೆದ 2 ತಿಂಗಳಿಂದಲೂ ಕೂಡ ನಿರಂತರ ಪ್ರವಾಸದಲ್ಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಪದೇ ಪದೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಂಘಟನೆಯ ಪಾಠ ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಹೊರತಾಗಿ ಕಳೆದ ವಾರ ಬಂದಂತಹ ತೀರ್ಪು JDSಗೆ ಒಂದಷ್ಟು ಹಿನ್ನಡೆ ಮಾಡಿರುವಂಥದ್ದು ನಿಜ. ಆದರೆ ಇದ್ಯಾವುದಕ್ಕೂ ಕೂಡ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಆಗಿರ್ಬೋದು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರಿಗೆ ಈಗ ಇರುವಂಥದ್ದು ಕೇವಲ 2028ರ ವಿಧಾನಸಭಾ ಚುನಾವಣೆಗೆ JDS ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು, ಇದರ ಬಗ್ಗೆ ರಾಜ್ಯ JDSಲ್ಲಿ ಏನು ಚರ್ಚೆ ಆಗ್ತಿದೆ ಅದರ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಈ ಸೆಗ್ಮೆಂಟಲ್ಲಿ. 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಯನ್ನು ಇಟ್ಕೊಂಡು ಈಗಾಗಲೇ JDSನ ಜನತಾದಳದ ನಾಯಕರುಗಳು ಹಲವು ಸುತ್ತಿನ ಸಂಘಟನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ 2 ತಿಂಗಳಿಂದಲೂ ಕೂಡ ಸಂಘಟನೆ ಮಾಡ್ತಾ ಇದ್ದಾರೆ. 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಂಘಟನೆ ಮಾಡಿ ಪಕ್ಷವನ್ನು ಮತ್ತೆ ಚುರುಕು ಮಾಡಬೇಕು, ಪಕ್ಷವನ್ನು 2028ಕ್ಕೆ ಅಧಿಕಾರಕ್ಕೆ ತರಲೇಬೇಕು. ಒಂದು ವೇಳೆ ನಮ್ಮ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರದೇ ಇದ್ದರೂ ಕೂಡ ಸರ್ಕಾರದ ಪಾತ್ರ ನಾವಾಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ.
ಇದಕ್ಕೆ ತಕ್ಕಂತೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಯಾವಾಗಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಂಘಟನೆಯ ಪಾಠ ಮಾಡ್ತಿದ್ದಾರೆ. ಈ ನಡುವೆ ಕಳೆದ ವಾರ ಬಂದಂತಹ ಪ್ರಜ್ವಲ್ ಕೇಸ್ ರಾಜ್ಯ JDSಗೆ ಒಂದಷ್ಟು ಹಿನ್ನಡೆ ಆಗಿರುವುದು ನಿಜ. JDSಗೆ ಹಲವು ಪ್ರಶ್ನೆಗಳನ್ನಿಟ್ಟಿದೆ. ತಪ್ಪು ಮಾಡಿದ್ದು ಪ್ರಜ್ವಲ್ ಆದರೂ ಕೂಡ ಅದನ್ನು ಬೇರೆ ಬೇರೆ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ, ರೇವಣ್ಣ ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ, ದೇವೇಗೌಡರನ್ನ ಪ್ರಶ್ನೆ ಮಾಡ್ತಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡ್ತಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಆಗಿರ್ಬೋದು, ದೇವೇಗೌಡರಾಗಿರ್ಬೋದು ತಲೆ ಕೆಡಿಸ್ಕೊಳ್ತಿಲ್ಲ. ಕಾರಣ ಇಷ್ಟೇ, ಪ್ರಜ್ವಲ್ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದನ್ನು ಅವತ್ತು ಹೇಳಿದ್ರು, ಇವತ್ತು ಹೇಳ್ತಾರೆ, ಮುಂದೆನೂ ಕೂಡ ಅದನ್ನೇ ಹೇಳ್ತಾರೆ. ಜಲಕಂಠೇಶ್ವರನ ಮೊರೆ ಹೋದ ರೇವಣ್ಣ, ಭವಾನಿ ರೇವಣ್ಣ. ಕಳೆದ 1.5 ವರ್ಷದಿಂದ ಜೈಲಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲೇ ಕಾಯಂ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಇದರಲ್ಲಿ ಆರೋಪಗಳು ಸಾಬೀತಾಗಿ ಪ್ರಜ್ವಲ್ ಅಪರಾಧಿ ಅನ್ನೋದನ್ನು ತೀರ್ಪು ಕೊಟ್ಟಿದೆ. ಹೀಗಾಗಿ ಪ್ರಜ್ವಲ್ ಅಷ್ಟು ಸಲೀಸಾಗಿ ಹೊರಗಡೆಗೆ ಬರೋದಕ್ಕೆ ಆಗೋದಿಲ್ಲ. ಹೀಗಾಗಿ ಇರೋಬ್ಬರೋ ದೇವರುಗಳು, ಇರೋಬ್ಬರೋ ಜ್ಯೋತಿಷ್ಯರನ್ನು ಮೊರೆ ಹೋಗ್ತಿದ್ದಾರೆ ಭವಾನಿ ರೇವಣ್ಣ ಮತ್ತು ರೇವಣ್ಣ. ಇಬ್ಬರೂ ಕೂಡ ಮೊನ್ನೆ ಜಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾದರೆ ಯಾರು ಈ ಜಲಕಂಠೇಶ್ವರ, ಈ ದೇವಸ್ಥಾನ ಎಲ್ಲಿದೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ನಿಮಗಿರ್ಬೋದು. ಇದು ಬೆಂಗಳೂರಲ್ಲಿ ಕಳಸಿಪಾಳ್ಯದಲ್ಲಿ ಇರುವಂತಹ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 1000 ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಭಾಳಷ್ಟು ವರ್ಚಸ್ಸು ಇರುವಂತಹ ದೇವರು, ಭಾಳಷ್ಟು ಬೇಡಿದ್ದೆಲ್ಲ ಕೊಡುವಂತಹ ಒಂದು ದೇವರು ಅನ್ನುವಂಥ ಒಂದು ನಂಬಿಕೆ ಈ ಭಾಗದವ್ರಿಗಿದೆ. ಹೀಗಾಗಿ ಜಲಕಂಠೇಶ್ವರನ ಮೊರೆ ಹೋಗಿದ್ದಾರೆ ಭವಾನಿ ರೇವಣ್ಣ ಮತ್ತು ರೇವಣ್ಣ ಇಬ್ಬರೂ ಕೂಡ. ಅಲ್ಲಿ ಇದ್ದಂತಹ ಅರ್ಚಕರಿಗೆ ವಿಶೇಷ ಪೂಜೆ ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಪೂಜೆ ಮಾಡಿದ ತಕ್ಷಣ ಪ್ರಜ್ವಲ್ ರೇವಣ್ಣ ಹೊರಗಡೆ ಬರೋದಿಲ್ಲ ಅನ್ನುವಂಥದ್ದು ಭವಾನಿ ರೇವಣ್ಣ ಅವ್ರಿಗೂ ಗೊತ್ತು, ರೇವಣ್ಣ ಅವ್ರಿಗೂ ಗೊತ್ತು. ಆದರೆ ಇನ್ನು 6 ತಿಂಗಳ ಒಳಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಶುಭ ಸುದ್ದಿ ಸಿಗುತ್ತೆ ಅನ್ನುವಂತಹ ಜ್ಯೋತಿಷ್ಯವನ್ನು ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರಿಗೆ ಜ್ಯೋತಿಷಿಗಳು ನುಡಿದಿದ್ದಾರಂತೆ. ಜೊತೆಗೆ ಹಲವು ದೇವಸ್ಥಾನಗಳಿಗೆ ಮೊರೆ ಹೋದಾಗ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಭರವಸೆ ಬಂದಿದೆ ಅಂತೆ. ಹೀಗಾಗಿ ಬರೋ ದೇವರಿಗೆಲ್ಲ ರೇವಣ್ಣ ಮತ್ತು ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಹೋಗಿ ವಿಶೇಷ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ತಲೆ ಕೆಡಿಸ್ಕೊಳ್ತಿಲ್ಲ. ಅವ್ರ ಮೇಲೆ ಆರೋಪ ಸಾಬೀತಾಗಿದೆ, ಅವರು ಅಪರಾಧಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅಪೀಲು ಹೋಗಿ ಅದರಿಂದ ನಿರಪರಾಧಿ ಅಂತ ಬಂದರೆ, ಹೊರಗಡೆಗೆ ಬಂದರೆ ಆಗ ನೋಡೋಣ ಅನ್ನುವಂತಹ ರೀತಿಯಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮೇಲೆ HDD ಕುಟುಂಬಕ್ಕೆ ಭಾರಿ ನಂಬಿಕೆ. ಕಾರ್ಯಾಧ್ಯಕ್ಷ ಬಳಿಕವೇ ಅಧ್ಯಕ್ಷ ಸ್ಥಾನ. ಈ ನಡುವೆ ಕಳೆದ 2 ತಿಂಗಳಿಂದಲೂ ಕೂಡ ರಾಜ್ಯಾದ್ಯಂತ ಸುತ್ತಾ ಇರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಜಪ ಪಕ್ಷ ಸಂಘಟನೆ ಏನಾದರೂ ಮಾಡಿ ಶತಾಯಗತಾಯ 2028ರ ವಿಧಾನಸಭಾ ಚುನಾವಣೆಗೆ ನಾವು ನಿರ್ಣಾಯಕರಾಗಬೇಕು. ಹೀಗೆ ರಾಜ್ಯ ಸುತ್ತಾ ಇರುವಂತಹ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕೂರಿಸ್ಕೊಂಡು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಪಾಠ ಮಾಡಿದಾರಂತೆ. ಯಾಕಂತೇಳಿದ್ರೆ ಇಡೀ ರಾಜ್ಯಾದ್ಯಂತ ಹಲವು ಕ್ಷೇತ್ರಗಳಿಗೆ ಹೋದಾಗ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥ ಒಂದು ಬೇಡಿಕೆ, ಒಂದು ಮನವಿಗಳು ಬರ್ತಾ ಇದ್ದಾವೆ. ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕೂರಿಸ್ಕೊಂಡು ಒಂದು ಮಾತು ಹೇಳಿದಾರಂತೆ, ಇಡೀ ರಾಜ್ಯಾದ್ಯಂತ ನೀನು ಸುತ್ತು, ಇಡೀ ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಹೋಗು, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಕಾರ್ಯಕರ್ತರಿಗೆ ಹುಮ್ಮಸ್ಸು ಮತ್ತು ಧೈರ್ಯವನ್ನು ತುಂಬುವಂಥ ಒಂದು ಕೆಲಸವನ್ನು ಮಾಡು. ತದ ಬಳಿಕ ಮುಂದೆ ಸ್ಥಾನಮಾನವನ್ನು ನೋಡೋಣ ಅಂತ. ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಕೂಡ ಅಧ್ಯಕ್ಷರು ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ಏನಿತ್ತು, ಅದು ಅಷ್ಟು ಸುಲಭ ರೀತಿಯಲ್ಲಿ ಆಗೋ ಥರ ಇಲ್ಲ. ಬೇರೆ ಯಾರನ್ನಾದರೂ ಅಧ್ಯಕ್ಷರನ್ನಾಗಿ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಬೇಕು. ಹಾಗಾದರೆ ಅಧ್ಯಕ್ಷರಿಗಿಂತಲೂ ಕಾರ್ಯಾಧ್ಯಕ್ಷರ ಸ್ಥಾನ ದೊಡ್ಡದ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅಧ್ಯಕ್ಷ ಸ್ಥಾನಕ್ಕಿಂತಲೂ ಕಾರ್ಯಾಧ್ಯಕ್ಷ ಸ್ಥಾನ ದೊಡ್ಡದಲ್ಲ. ಆದರೆ ಕಾರ್ಯಾಧ್ಯಕ್ಷರಾಗಿರುವಂಥವರು ಆ್ಯಕ್ಟಿವ್ ಆಗಿದ್ದರೆ ಅಧ್ಯಕ್ಷರು ನೆಪ ಮಾತ್ರ. ಹೀಗಾಗಿ ಕಾರ್ಯಾಧ್ಯಕ್ಷರನ್ನಾಗಿ ಮಾಡೋಣ, ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ರೂಪಿಸುವ, ನೀನೇ ಲೀಡ್ ಮಾಡುವಂಥ ಒಂದು ರೀತಿಯಲ್ಲಿ ಆಗಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟು ಕಳಿಸಿದರಂತೆ. ಇವೆಲ್ಲವೂ ಕೂಡ ಕಾಮನ್ ಅನ್ನುವಂಥ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇಂತಹ ಒಂದು ಅಭಿಪ್ರಾಯ ದೇವೇಗೌಡರ ಕುಟುಂಬದಲ್ಲಿ ಬರ್ತಾ ಇದೆ. ಇದನ್ನೆಲ್ಲವನ್ನು ಕೂಡ ಅಡ್ವಾಂಟೇಜ್ ಆಗಿ ತಗೊಂಡು ನಾನು 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂಥ ರೀತಿಯಲ್ಲಿ ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರಂತೆ. ಇದು ರಾಜ್ಯದ ಪ್ರಾದೇಶಿಕ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ದೇವೇಗೌಡರು ಅಧ್ಯಕ್ಷರು ಬೇಡ, ಕಾರ್ಯಾಧ್ಯಕ್ಷರಾಗುವಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ
ಸಲಹೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಜೊತೆಗೆ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಧ್ಯಕ್ಷರಾಗಬೇಕು ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿಯರು ಹಿರಿಯರನ್ನು ಮಾಡಿ ಅನ್ನುವಂಥ ಒಂದು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅನ್ನೋದಾದರೆ ಇನ್ನೂ 3-4 ತಿಂಗಳು ಕಾದು ನೋಡಲೇಬೇಕು. ಹಾಗಾಗಿ ಪ್ರಾದೇಶಿಕ ಪಕ್ಷದ ವರಿಷ್ಠರಾದಂತಹ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ರಾಜ್ಯದ 3 ಪಕ್ಷದಲ್ಲೂ ಕೂಡ ಒಂದಲ್ಲ ಒಂದು ಇನ್ಸೈಡ್ ಸ್ಟೋರಿಗಳು ಇದ್ದೇ ಇದ್ದಾವೆ. ಅದರಲ್ಲೂ ಸಿದ್ದರಾಮಯ್ಯ ಅವರಿಗೆ ಈ ವಾರ ಮಾತ್ರ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಯಾವುದೇ ತಪ್ಪು ಕೂಡ ಆಗೋದಿಲ್ಲ. ಅದೇ ರೀತಿ DK ಶಿವಕುಮಾರ್ ಅವರ ನೆನಪಿನ ಶಕ್ತಿ ಕಡಿಮೆ ಇದೆ ಅನ್ನುವಂಥ ಒಂದು ಇನ್ಸೈಡ್ ಸ್ಟೋರಿನೂ ಕೂಡ ಕೊಟ್ವಿ. ಅದೇ ರೀತಿ ರಾಜ್ಯ BJPಯಲ್ಲಿ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ವಿಜೇಂದ್ರ ಅವರಿಗೆ ಸಿಕ್ಕಂತಹ ಬೂಸ್ಟ್, JDS ಪಕ್ಷದಲ್ಲಿ ನಿಖಿಲ್ಗೆ ಕಾರ್ಯಾಧ್ಯಕ್ಷ ಸ್ಥಾನವ ಇಲ್ಲವೇ ಅಧ್ಯಕ್ಷ ಸ್ಥಾನವ, ಈ ಕ್ಷಣದವರೆಗೂ ಕೂಡ ಅದು ಚರ್ಚೆ ಆಗ್ತಲೇ ಇದೆ. ಮುಂದಿನ ವಾರ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.